अच्छा चला रखना अच्छा चले मैं कैसे घर को से चली अच्छे पूरी है बैग में डाल के खाता हूँ। चट्टा पूरी तो वो जल्दी पूरी तो आओ जी अभी तो मैं बारीक करना था नहीं हुआ बस। अच्छा चले आओ पानी पूरी खाओ ವಾಶ್ ಬೇಟಿಂಗ್ ಹಾಲ್ ಮನೆ ಚಲ್ ಚಲ್ ಈಗ ಪಾನಿಪುರಿ ಪಾರ್ಟಿ ಏನಿಗೆ ಊಟ ಗೀಟ ಎಲ್ಲ ಮಾಡ್ಕೊಂಡ್ ಬಂದಿವಿ. ಹೌದಕ್ಕ, ಈಗ ಪಾನಿಪುರಿ ಪಾರ್ಟಿ ಇದು ಪಾನಿಪುರಿ ಬಂದು ನನ್ನ ಹಳೆಯ ಇದು ಮನ್ಯಾಗ ಹೋಮನ್ ಮಾಡ್ಯಾನ್ರಿ ಅಡಿಗೆ ಮಾಡೋದಕ್ಕ. ಈಗ ಎಲ್ಲಾರು ನೋಡ್ರಿ ಫ್ರೆಂಡ್ಸ್, ಈಗ ಪಾನಿಪುರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ಈಗ ಪಾನಿ ನಮ್ಮ ತಮ್ಮ ಹಾಕಿ ಕೊಡಕತ್ತಾರ ನೋಡ್ರಿ. ಈಗ ನಾವು ಮಾರ್ಟ್ಗೆ ಹೋಗಿದ್ವಲ್ಲ ಅಲ್ಲಿಂದ ತಗೊಂಡ್ಬಂದಿದ್ವಿ. ನಿಮಿಷ ಇದು ರೆಡಿಮೇಡ್ ಪಾನಿಪುರಿ, ಇದು ಮನ್ಯಾಗ ಮಾಡಿದ್ದು. प्लेट में रखो दो पानी रेडी करो नहीं जे ऐसा नहीं बोल रहा ಅಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಕೊಡೋದು. तो तुम एकदम खाली करो, ऐसे डाले तो बेकार होगा। नहीं खटरे में दाल में डुबो के खाते मेरी बात सुनो तुम्हें, नहीं आता तेरे बोल तो थे जरा तू क्या बोल रहा नौरे? अबे फोड़ रहा नहीं हाँ फोड़े इसमें डाल दे इसमें कुछ डाल देता हम खटरे में दे हमें पानी पूरी फोड़ ಹ್ಞೂ ಲಗಾ ಲಗಾ ಖಾತೆ ನೈ ಪಾನಿ ದಾಲ್ ತೆಗ್ छोड़ो इनको ನೀರು ಹಾಕಿ ಕೊಟ್ಬಿಟ್ಟು ಅವ್ರು ಎಲ್ಲರೂ ತಗೊಂತಾರ ಅವ್ರು. ಇದ್ರಾಗೆ ನೀರು ಹಾಕಿ ಕೊಟ್ಬಿಡ. ಒಂದು ಮಾಡೋಣ ಹುಡುಗ ಒಂದು ತಿಂದು ನೋಡ್ರಿ, ಒಂದು ತಿಂದು ನೋಡ್ರಿ ಅದು खाक देखो जीती में वो ये खाओ जी बोले खाते थे उसमें ले The next day. ಶಾವಿಗೆ ಪಾಯಸ ಮಾಡಕತ್ತಾರೆ ಮಮ್ಮಿ. ಶಾವಿಗೆ ಪಾಯಸ ಭಾಳ ಟೇಸ್ಟಿಯಾಗಿ ಸ್ವೀಟಾಗಿ ಮಾಡ್ತಾರೆ. ಸ್ವಲ್ಪ ಹಾಲಲ್ಲಿ ಯಾವ ಥರ ಮಾಡ್ಬೇಕಂಥೇಳಿ ನಮ್ಮ ಮಮ್ಮಿ ತೋರಿಸ್ಕೊಡ್ತಾರೆ ಇವತ್ತು. ಅವರೇ ಮಾಡಕತ್ತಾರೆ ಇವತ್ತು ಬ್ರೇಕ್ಫಾಸ್ಟ್. ಇದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಈ ಥರ ನೆನೆ ಇಟ್ಕೋಬೇಕ್ರಿ 1-2 ತಾಸು. ಕಾಜು, ಬಾದಾಮ್, ಪಿಸ್ತಾ, ಚಾರೋಲಿ ಎಲ್ಲ ಥರ ಡ್ರೈ ಫ್ರೂಟ್ಸ್ ಇದ್ರೊಳಗೆ ಹಾಕ್ಯಾರ್ರಿ ಮಮ್ಮಿ. ಈಗ ನೋಡಿ ಫ್ರೆಂಡ್ಸ್, ತುಪ್ಪದಲ್ಲಿ ಇದೆಲ್ಲ ಫ್ರೈ ಮಾಡ್ಕೋಬೇಕಂತ್ರಿ. ಇದು ಫ್ರೈ ಮಾಡಿಂದ ಮತ್ತು ಇದಕ್ಕೆ ಏನೇನು ಹಾಕ್ತಾರೆ ಸೀಕ್ರೆಟಾಗಿ ನಮ್ಮ ಮಮ್ಮಿದು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಇದು ಫ್ರೈ ಮಾಡ್ಕೋಬೇಕು. ಸ್ಕೀಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಾಚ್ ಮಾಡಿರಿ. ಹಾಗಂದ್ರೆ ಡೀಟೇಲಾಗಿ ಗೊತ್ತಾಗುತ್ತೆ ರೀ ಶಾವಿಗೆ ಪಾಯಸ ಯಾವ ಥರ ಮಾಡ್ಕೋಬೇಕು. ಸ್ವಲ್ಪ ಹಾಲು ಹಾಕಿ ಈಗ ನೋಡಿ ಫ್ರೆಂಡ್ಸ್, ಅದ್ರ ಜೊತೆ ನಾವು ಈಗ ನಾಷ್ಟಕ್ಕೆ ಚುರ್ಮುರ ಸುಸ್ಲಾ ಮತ್ತು ಮಿರ್ಚಿ ಬಜ್ಜಿ ಈಗೆಲ್ಲ ನಾವು ಮಾಡ್ತಾಯಿದ್ರಿ ಫ್ರೆಂಡ್ಸ್. ಇದು ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿವ್ರಿ ಕಟ್ ಸೇವ್ಗೆ. ಈಗ ಇದನ್ನು ಫ್ರೈ ಮಾಡ್ಕೊಂಡಿವಿ. ಈಗ ನೋಡಿರಿ ಫ್ರೆಂಡ್ಸ್, ಇದೇ ನೋಡಿರಿ ಸೀಕ್ರೆಟ್ ನಮ್ಮ ಮಮ್ಮಿದು. ಕೊಬ್ಬರಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡಿ ಹಾಕ್ಯಾರ್ರಿ. ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದ್ರೂ ಅದು ಫೈನ್ ಪೌಡ್ರ್ ಮಾಡಿ ಪೇಸ್ಟ್ ಮಾಡಿ ಆ ಥರ ನೀವು ಹಾಕ್ಕೊಬೋದ್ರಿ. ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗುತ್ತೆ ರೀ. ಈ ಥರ ನೀವು ಮಾಡಿರಿ, ಯಾರು ಮಾಡೋಂಗಿಲ್ಲ, ಮಾಡಿ ನೋಡಿ ಫ್ರೆಂಡ್ಸ್. ನಾನಂತೂ 2 ಸಲ ಶಾವಿಗೆ ರೆಸಿಪಿ ಶೇರ್ ಮಾಡ್ಕೊಂಡು ನಿಮ್ಮ ಜೊತೆ. ಅಂದರೆ ನಾನು ಇದು ಶಾವಿಗೆ ಇದು ಏನಂತೀರಿ ಕೊಬ್ಬರಿ ಒಟ್ಟ ಹಾಕಿಲ್ರಿ. ನಮ್ಮ ಮಮ್ಮಿದು ಒಂಥರ ಸ್ಪೆಷಲ್ ಇದು ಶಾವಿಗೆ ರೆಸಿಪಿ ಇವ್ರು ಮಾಡೋದು. ಈಗ ಒಂದು 2 ಲೋಟ ನೀರು ಹಾಕ್ಯಾರ್ರಿ. ಈಗ ಸಕ್ರೆ ಇದು ಎಷ್ಟು ಕ್ವಾಂಟಿಟಿ ಇದೆ ನೀರು ಅದು ನೋಡಿಕೊಂಡು ಸಕ್ರೆ ಶುಗರ್ ಹಾಕಬೇಕ್ರಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಸಿಹಿ ತಿಂತೀರೇನು ಮತ್ತು ಜಾಸ್ತಿ ಸ್ವೀಟ್ ತಿಂತಾರೋ, ಒಬ್ರೊಬ್ರು ಕಡಿಮೆ ತಿಂತಾರ ನೋಡಿಕೊಂಡು ಹಾಕ್ಕೋಬೇಕ್ರಿ ಸಕ್ರೆ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಏಲಕ್ಕಿ ಪೌಡ್ರ್ ನಮ್ಮ ಮಮ್ಮಿ ಮೊದಲೇ ಒಂದು 4-5 ತೊಲಿ ಇದು ಮಿಕ್ಸಿಗೆ ಹಾಕಿ ಇಟ್ಟುಬಿಡ್ತಾರೆ ರೀ. ಇದು ಏಲಕ್ಕಿ ಈ ಥರ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ಅವ್ರಿಗೆ ಏನೋ ಸ್ವಲ್ಪ ಚಲೋ ಆಗುತ್ತಂತ್ರಿ. ನಮ್ಮಂಗೆ ನಾವೇನು ಮಾಡ್ತೀವಿ, ಸ್ವೀಟ್ ಯಾವಾಗ ಮಾಡ್ತೀವಿ ಅವಾಗ ಅಷ್ಟೇ ಮಿಕ್ಸಿಗೆ ಹಾಕ್ಕೊತೀವಿ, ಇಲ್ಲಾಂದ್ರೆ ಜಜ್ಜಿ ಕುಟ್ಕೊಂಡು ಈ ಥರ ಮಾಡಿ ಹಾಕ್ತೀವಿ ರೀ. ನಮ್ಮ ಮಮ್ಮಿ ಹಂಗಿಲ್ಲ, ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ರೀ ಪೌಡ್ರ್ ಎಲ್ಲ ಥರದ್ದು. ನಾವೇ ಈ ಥರ ಮಾಡಿದರೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ರೀ, ಜಲ್ದಿನೂ ಆಗುತ್ತೆ. ಮತ್ತು ನೋಡಿರಿ ಫ್ರೆಂಡ್ಸ್, ಈಗೆಲ್ಲ ರೆಡಿ ಆಗ್ಯಾವ. ಈಗ ನೋಡಿ ಫ್ರೆಂಡ್ಸ್, ಜಾರು ಎದ್ದು ಬಂದಾಳು. ಈಗ ಎದ್ದು ಬಂದಲ್ಲ ನೀನು? ಯಾಕೆ ಲೇಟಾಗಿ ಬಂದ್ಕೊಂಡಿದ್ದಲ್ಲ ನಿನ್ನೆ? ನನ್ನ ಮಗಳು ನಾನು ಕುಂತ್ಕೊಂಡಿರೋ ವಯಸ್ಸವ್ರು ಮಾಡ್ತಾಯಿದ್ವಿ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಮಿರ್ಚಿ ಬಜ್ಜಿ ನೋಡಿದ್ರೆ ಬಾಯಾಗ ನೀರು ಬರಾಕತ್ತಲ್ಲ ನೋಡಿದ್ರೆ ಬಾಯಾಗ ನೀರು ಬರಾಕತ್ತ. ಈಗ ಹಾಲೆಲ್ಲ ಕಾಸಿಟ್ಟಾರಿ, ಇದು ಬಿಸಿ ಐತ್ರಿ ಹಾಲು. ಈಗ ಶಾವ್ಗೆ ನೋಡ್ರಿ ಎಲ್ಲ ರೆಡಿ ಆಗ್ಯಾವ. ಬೆಳಗ್ಗೆ ಎದ್ದು ಕೂಡಲೇ ಈ ಥರ ಕೆಲಸ ಮಾಡೋಕೆ ಎಲ್ಲರಿಗೂ ಖುಷಿ ಆಗುತ್ತೆ ರೀ. ಅದು ಅಲ್ಲದೆ ಮತ್ತು ನಮ್ಮ ಆಂಟಿಯವ್ರು ಬಂದಾರ, ಮತ್ತು ಎಲ್ಲರೂ ಬಂದಾರ. ನಮ್ಮ ತಮ್ಮ ಬಂದಾನ್ರಿ. ನಮ್ಮ ತಮ್ಮ ಅಂದರೆ ನನಗೆ ಅಷ್ಟು ಭಾಳ ಜೀವ ರೀ. ಎಲ್ಲ ನೋಡಿ ಇದೆಲ್ಲ ನಮಗೆಲ್ಲರಿಗೂ ಖುಷಿ ಆಯ್ತು ರೀ. ನೂರು ಮಾಮು ಊರ್ಲಿಂದ ಬಂದಾರಲ್ಲ, ಹೌದಿಲ್ಲ? ಎಲ್ಲ ಮಾಮ ಅಷ್ಟೇ ನಿಮ್ಗೆ. ಅಂದರೆ 100 ಮಾಮ ಭಾಳ ದಿನಕ್ಕೆ ಬಂದಾರಲ್ಲ ಭಾಳ ಪ್ರೀತಿ ರೀ ಈಗ.
ಈಗ ನೋಡಿ ಫ್ರೆಂಡ್ಸ್ ಆಯಿಲ್ ಬಿಸಿ ಆಗೈತೆ, ಮಿರ್ಚಿ ಬಜ್ಜಿ ಮಾಡಕತ್ತಾರ. ಮತ್ತು ಉಮ್ಮೆ ಆಂಟಿಗೆ ಭಾಳ ಪ್ರೀತಿ ಅಲ್ಲ ನಿನ್ಗೆ. ಅವರು ನಿಂಗೆ ಭಾಳ ಪ್ರೀತಿ ಮಾಡ್ತಾರೆ. ಏನೇನೆಲ್ಲ ಕೊಡಿಸಿದ್ರು ನಿನ್ಗೆ, ಬಳಿ ಕ್ಲಿಪ್ಸ್ ಸರ ಎಲ್ಲ ಕೊಡಿಸಿ ಹೋದ್ರೆ ಹೌದಲ್ಲ, ಭಾಳ ಜೀವ ಮಾಡ್ತಾರೆ ನಿಮ್ಗೆ. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಫ್ರೈ ಆಗ್ಯಾವ ಮಿರ್ಚಿ ಬಜ್ಜಿ. ಈ ಥರ ಫ್ರೈ ಮಾಡ್ಕೊಂಡು ತಿಂದ್ರೆ ಇವರಂತರೂ ನಮ್ಮ ತಂಗಿ ಭಾಳ ಟೇಸ್ಟಿಯಾಗಿ ಮಾಡ್ತಾರೆ ರೀ. ಸೇಮ್ ಹೋಟೆಲ್ನಾಗ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡ್ತಾರೆ. ನಾನು ತೋರಿಸ್ತೀನಿ ರೀ ಮಾಡಿಂದ. ಹೋಟೆಲ್ನಾಗ ಯಾವ ಥರ ಮಾಡ್ತಾರಲ್ಲ ಸೇಮ್ ಅದೇ ಥರ ನಾನು ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಮಿರ್ಚಿ ಬಜ್ಜಿ ರೆಡಿಯಾಗ್ಯಾವ. ನಾನು ಮಾಡ್ತೀನಿ ಯಾರು ಅಂದರೆ ಇವ್ರು ಮಾಡೋದು ರೆಸಿಪಿ ನಮ್ಗೆ ಯಾರಿಗೂ ತೋರಿಸಿಲ್ಲಲ್ಲ. ನಮ್ಮ ಸಬ್ಸ್ಕ್ರೈಬರ್ಗೆ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿಗೆ ತೋರ್ಸಾಕತ್ತೀವಲ್ಲ, ಮತ್ತು ಇವ್ರಿಗೆ ಹೇಳ್ಬೇಕು ಹೆಂಗೆ ಗೊತ್ತಾಗುತ್ತೆ ಹೌದಿಲ್ಲ ಪಾಪ ಅವ್ರಿಗೆ. ಎಲ್ಲ ಎಷ್ಟು ಚಲೋ ಕಮೆಂಟ್ ಮಾಡಾಕತ್ತಾರ ಹೌದ್ರ. ಈಗ ನೋಡ್ರಿ ಫ್ರೆಂಡ್ಸ್ ಜೂಲಿ ಬಂದಾಳ. ಈಗ ಇಷ್ಟಂತರೂ ಮಿರ್ಚಿ ಬಜ್ಜಿ ರೆಡಿ ಆಗ್ಯಾವ ಹೌದಲ್ಲ ಜರು. ಕ್ಯೂಟ್ ಇದಾಳ. ಈಗ ನೋಡ್ರಿ ಫ್ರೆಂಡ್ಸ್ ಪಾಯಸ ಅದು ಎಲ್ಲ ರೆಡಿ ಆಗಿದ್ರಿ. ಇದ್ರೊಳಗೆ ಹಾಲು ಮಿಕ್ಸ್ ಮಾಡಿದ್ರಿ ಸ್ವಲ್ಪ ತಣ್ಣಗಾಗಿಂದ. ಈಗ ನೋಡ್ರಿ ಫ್ರೆಂಡ್ಸ್ ಹಾಲು ಮಿಕ್ಸ್ ಮಾಡ್ಯಾರ. ಭಾಳ ಸ್ವೀಟ್ ಚಲೋ ಆಗಿತ್ತಲ್ಲ, ಸೂಪರ್ ಆಗಿತ್ತಲ್ಲ. ನೋಡ್ರಿ ಮಮ್ಮಿ ಈ ಥರ ಮಾಡ್ಯಾರ ಶಾವ್ಗೆ ಪಾಯಸ. ನಿಮಗೂ ಎಲ್ಲರಿಗೂ ಇಷ್ಟ ಆದರೆ ಸ್ವಲ್ಪ ಹಾಲು ಹಾಕಿ, ಯಾರಿಗೆ ಹಾಲು ಜಾಸ್ತಿ ಇಷ್ಟ ಇಲ್ಲ ಅವ್ರು ಈ ಥರ ಮಾಡ್ಕೊಂಡು ತಿನ್ನಿರಿ. ಭಾಳ ರುಚಿ ಅಂದ್ರೆ ಅಷ್ಟು ಟೇಸ್ಟಿ ಆಗುತ್ತೆ ರೀ. ಈಗ ನೋಡಿ ಫ್ರೆಂಡ್ಸ್ ತಮ್ಮ ಪಪ್ಪ ಎಲ್ಲರೂ ನಾಷ್ಟ ಮಾಡಕತ್ತಾರೆ ಫ್ರೆಂಡ್ಸ್. ನೀವು ಬರ್ರಿ ನಾಷ್ಟಕ್ಕೆ. ನೋಡಿರಿ ಫ್ರೆಂಡ್ಸ್ ಮೊಸರು ಇದು ಚುರುಮುರ ಸುಸ್ಲ ಮತ್ತು ಎಲ್ಲ ನಾಷ್ಟ ಮಾಡಕತ್ತಾರೆ ರೀ. ಮತ್ತು ಮನ್ಯಾಗ ಕಿಚನ್ನಾಗ ಕೆಲಸ ನಡೆದಾವ. ಈಗ ನೋಡಿ ಫ್ರೆಂಡ್ಸ್ ಇದು ಮಿರ್ಚಿ ಬಜ್ಜಿ ಚುರುಮುರ ಸುಸ್ಲ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ನಮ್ಮ ಬ್ರದರ್ಗೆ ಮತ್ತು ನಮ್ಮ ಪಪ್ಪಗೆ ಕೊಡಕತ್ತಾರೆ ನೋಡಿರಿ ಫ್ರೆಂಡ್ಸ್ ಅವರು. ಜಾರು ಮೇಡಮ್ ಈಗ ನಾನು ಚಹಾ ಕುಡಿಯಾಕತ್ತೀನಲ್ಲ, ನೀನು ಕುಡಿಯಾಕತ್ತಿಯಲ್ಲ. ಯಾಕಂದರೆ ಇದು ನಮ್ಮ ಮಮ್ಮಿ ನಾಷ್ಟ ಮಾಡ ಅಂತ ಹೇಳಿದ್ರು ನನಗೆ ಅಜ್ಜಿ. ನಾನು ಒಲ್ಲೆ ಅಂಥೇಳಿ ನಾನು ಚಹಾ ಕುಡಿಯಾಕತ್ತೀನಿ ನೋಡಿ ಹೌದಿಲ್ಲ. ನಂಗೆ ಚಹಾ ಅಂದರೆ ಭಾಳ ಪ್ರೀತಿ. ಅಂದರೆ ನಾನು ಒಂದೇ ಸಲ ಕುಡಿತೀನಿ ರೀ ಫ್ರೆಂಡ್ಸ್, ಬೆಳಗ್ಗೆ ಅಷ್ಟೇ. ಈಗ ನೋಡಿರಿ ಜಿಮ್ಮಿ ಕುಂತಾಳ. ಮತ್ತು ಈಗ ನಾನು ಚಹಾ ಮತ್ತು ಬಿಸ್ಕಿಟ್ ಬ್ರೆಡ್ ಹೊರಗೆ ನಾಷ್ಟ ಮಾಡಕತ್ತಾರಲ್ಲ ನೀನು ಮಾಡಿಲ್ಲ ನೀನು ನಾಷ್ಟ. ಈಗ ನೋಡಿರಿ ಫ್ರೆಂಡ್ಸ್ ಈಗ ನಾನು ಚಹಾ ಮಾರಿಗೋಲ್ಡ್ ಬಿಸ್ಕಿಟ್ ಪಾರ್ಲೆಜಿ ಇದು ಬಿಸ್ಕೆಟ್ ರೀ. ನನ್ನ ಮೊದಲಿಂದನೇ ಇದು ಭಾಳ ಇಷ್ಟ ರೀ. ಬ್ರೆಡ್ ಮತ್ತು ಇದು ನೋಡಿರಿ ಫ್ರೆಂಡ್ಸ್ ಇದು ಸೇವ್ ರೀ, ಖಾರ ರೀ. ಇದು ತೊಗೊಂಡಿನಿ. ಇದು ಬಕೆಟ್ನಾಗ ಒಂಥರ ಇದು ಎಲ್ಲ ಹಾಕ್ಬಿಡ್ತಾರೆ ಮಮ್ಮಿ. ನಾಷ್ಟ ಚಲೋ ಆಗೈತೆ. ಒಗ್ಗರಣೆ ಮಿರ್ಚಿ ನಿನ್ನ ಫೇವ್ರೇಟ್ ಇದು ಚಲೋ ಐತಲ್ಲ. ಸ್ವೀಟ್ ಎಲ್ಲ ಚಲೋ ಮಾಡ್ಯಾರ ಮಮ್ಮಿ. ಮೊಸರು ಐತಲ್ಲ ಫ್ರೆಂಡ್ ಎಲ್ಲರೂ ಬರ್ರಿ ಒಗ್ಗರಣೆ ಊಟ ನಾಷ್ಟ ಮಾಡೋಣಂತ. ಮಿರ್ಚಿ ಐತೆ, ಮೊಸರು ಐತೆ, ಒಗ್ಗರಣೆ ವೈಟ್ ಎಲ್ಲೋ ಫುಲ್ ಕಾಂಬಿನೇಷನ್ ಕಾಣಕತ್ತೈತೆ ನೋಡ್ರಿ. ಈಗ ನೋಡಿ ಫ್ರೆಂಡ್ಸ್ ಶಾವಿಗೆ ಪಾಯಸ ಮತ್ತು ಮೊಸರು ಒಗ್ಗರಣೆ ಮಿರ್ಚಿ ಬಜ್ಜಿ ಎಲ್ಲ ತಿಂದು ಈಗ ನೋಡಿ ಫ್ರೆಂಡ್ಸ್ ನಾವು ಲಂಚಿಗೆ ರೆಡಿ ಮಾಡಕತ್ತೀವಿ ರೀ. ಇದು ಕಾಜು ಚಿಕನ್ ಫ್ರೈ ಮಾಡಕತ್ತೀನಿ ರೀ. ಫುಲ್ ರೆಸಿಪಿ ತೋರಿಸ್ಬೇಕಂದ್ರೆ ನನಗೆ ಆಗಲಿಲ್ಲ. ಕಾಜು ಚಿಕನ್ ನಮ್ಮಿ ನೂರು ಮಾಮ ಬಂದಾರ ಅಂಥೇಳಿ ನಾವು ಮಾಡ್ಕೊಡಕತ್ತೀವಿ. ಇದು ರೆಸಿಪಿ ಎಲ್ಲರೂ ನಮ್ಮ ಮನೆಗೆ ಇಷ್ಟ ಆಗುತ್ತಲ್ಲ, ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮೊನ್ನೆ ಮಾಡಿಕೊಟ್ಟಿದ್ದಿಲ್ಲ, ಎಷ್ಟು ಇಷ್ಟಪಟ್ಟು ಹೌದಿಲ್ಲ. ಹಾಗಾಗಿ ಮತ್ತೆ ನೂರು ಮಾಮಗೆ ಒಂಥರ ಇದ್ರ ಹೊಸ ರುಚಿ ತೋರಿಸ್ಬೇಕಂತ ಹೇಳಿ ಮಾಡಕತ್ತೀವಿ ಹೌದಿಲ್ಲ. ಎಲ್ಲ ಇಷ್ಟಪಟ್ರು ಹೌದಿಲ್ಲ. ಈಗ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಮತ್ತು ನಮ್ಮ ತಮ್ಮ ಹೋಗಿ ಮತ್ತು ಇವತ್ತು ಇದು ಖಾನಾವಳಿ ಒಳಗೆ ನಮ್ಮ ಮಮ್ಮಿ ರೊಟ್ಟಿ ತೊಗೊಂಬ ಅಂತ ಹೇಳಿದರು. ಈಗ ಹೋಗಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಹೋಳ್ಗೆ ಅಂತೆ. ಇದು ಚಡಿ ದಾಲ್ ಐತ್ರಿ. ಇದು ಬೇಳೆ ಐತೆ ಮತ್ತು ಇದು ಬದ್ನೆಕಾಯಿ ಪಲ್ಯ ರೀ ಫ್ರೆಂಡ್ಸ್. ಇಷ್ಟೆಲ್ಲ ನೋಡಿರಿ ಫ್ರೆಂಡ್ಸ್ ಎಲ್ಲರೂ ಊಟ ಕುಂತೀವಿ. ನೂರು ನಾಚ್ಕೋಬೇಡ ಏನು ಆರಾಮ ಊಟ ಮಾಡಿ. ಏನೇನು ಮಾಡಿ ನೋಡಿ. ಇದು ನಮ್ಮ ಅಕ್ಕ ಅವರು ಸ್ಪೆಷಲ್ ಆಗಿ ನಮಗೋಸ್ಕರ ಮಾಡಿದ್ರು ನೋಡ್ರಿ. ಇದು ಚಡಿ ದಾಲ್ ಅಂತೀವಿ ನಾವು ಇದಕ್ಕೆ. ಇದು ಚಿಕನ್ ಪಕೋಡ ಮಾಮೂಲಿ ನಿಮಗೆ ಗೊತ್ತಿದ್ದೆ. ಅಂದ್ರೆ ಇದಕ್ಕೆ ಕಾಜು ಚಿಕನ್ ಪಕೋಡ ಅಂತಾರಿ. ನಮ್ಮ ಅಕ್ಕ ಅವರು ಭಾಳ ಪ್ರೀತಿಯಿಂದ ಮಾಡ್ಯಾರ. ಇದು ನೋಡಕ್ ಕೂಡ ಭಾಳ ಚಂದ ಐತ್ರಿ. ತಿನ್ನಕ್ ಕೂಡ ಚಂದ ಐತೆ. ನಮ್ಮ ದೊಡ್ಡಮ್ಮ ಅವಾಗಲೇ ಚಾಲು ಮಾಡೋ ಸಿಹಿ ಪೂರಿ ಅಂತಾರೆ ಇದಕ್ಕೆ. ಅಲ್ಲಿ ನೋಡ್ರಿ ನಮ್ಮ ದೊಡ್ಡಮ್ಮ ಅಕ್ಕ ಪ್ರೀತಿ ಎಲ್ಲರಿಗೂ ಇರ್ಬೇಕು. ಚಿಕನ್ ಪಕೋಡ ಮತ್ತು ಇದು ಕೋಸಂಬರಿ ತುಪ್ಪ, ಇದು ಪರೋಟ, ಇದು ಪರೋಟ, ಇದು ಗ್ರೀನ್ ಚಟ್ನಿ, ಇದು ಏನೈತಿ ಇದ್ರೊಳಗೆ ಇದು ದಾಲ್ಚಾ. ಇದು ಪುದೀನಾ ಚಟ್ನಿ, ಪುದೀನಾ ಚಟ್ನಿ, ಇದು ಪುದೀನಾ ಚಟ್ನಿ, ಇದು ಸ್ನ್ಯಾಕ್ಸ್ ರೀ. ಇದು
ಆನಿಯನ್ ಇದು ಮಸಾಲ ಆನಿಯನ್ ಮಸಾಲ ಮಸಾಲ ಆನಿಯನ್ ಐತ್ರಿ ಇದ್ರಾಗ ಚಿಕನ್ ಪಕೋಡದಾಗ ಹಂಚ್ಕೊಂಡು ತಿಂತೀವ್ರಿ ಇದಕ್ಕೆ ಭಾಳ ಚಂದ ಮಾಡ್ಯಾರಿ ನಮ್ಮ ಅಕ್ಕವ್ರು. ಎಲ್ಲರೂ ನೀವು ನಮ್ಮ ಅಕ್ಕವ್ರಿಗೆ ಹೆಲ್ಪ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಮುಂದಕ್ಕೆ ಈ ಚಾನಲ್ ನಡಿಬೇಕಂತ ನಾನು ಕೂಡ ತುಂಬ ಹಾರೈಸ್ತೀನಿ. ದಯವಿಟ್ಟು ತಾವು ಕೂಡ ನಮ್ಮ ಅಕ್ಕವರಿಗೆ ಸಪೋರ್ಟ್ ಮಾಡಿ ಇನ್ನೂ ಮುಂದಕ್ಕೆ ತಗೊಂಬರ್ರಿ. ಊಟ ಮಾಡ್ರಿ ನಾಸ್ಕೋಬೇಡ್ರ. शुरू करो तुम. शुरू करें मारो. हाय फ्रेंड्स बोल. ನೀನು ಊಟ ಮಾಡ್ಬಾ. ಆಮೇಲೆ ಮಾಡ್ತೇನೆ. ನಮ್ಮ ತಮ್ಮ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ನನ್ನ ಕಣ್ಣಾಗ ನೀರು ಬಂತು ಫ್ರೆಂಡ್ಸ್. ನಮ್ಮ ತಮ್ಮನ ಕಣ್ಣಾಗ ನೀರು ಬಂದಿತ್ತು ನೋಡಿರಿ ಫ್ರೆಂಡ್ಸ್. ಅವರು ಎಷ್ಟು ಇದು ಮಾಡ್ಕೊಂಡ್ರು. ನಮಗೆ ಭಾಳ ಅಂದ್ರೆ ಭಾಳ ದುಃಖ ಆಯ್ತು ರೀ ಅವ್ರು ಹೋಗೋದು. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ.